ನನ್ನ ಜೊತೆಗಿನ ಹುಡುಗಾಟದ ಹುಡುಗರು ಇವತ್ತು ಸೀರಿಯಸ್ ಮೆನ್ ಆಗಿ ಬಿಹೇವ್ ಮಾಡಬೇಕಾದ್ರೆ ಇಟ್ ಆ್ಯಕ್ಚುಲಿ ಕನ್ಫ್ಯೂಸಸ್ ಮೀ. ಅವರೆಲ್ಲ ನಿಜವಾಗ್ಲೂ ತಮ್ಮ ಹುಡುಗಾಟಿಕೆನ ದಫನ್ ಮಾಡಿದಾರಾ ಅಥವಾ ಸೋಷಿಯಲ್ ಪ್ರೆಷರ್ಗೋಸ್ಕರ ಅದನ್ನು ಅದ್ಮಿಟ್ಕೊಂಡಿದ್ದಾರಾ ಅಂತ. ಅವ್ರಗಳ ಜೊತೆ ಮಾತಾಡಬೇಕಾದ್ರೆ ಇನಿಷಿಯಲಿ ಐ ನೋ ಮೋರ್ ಬಿಲಾಂಗ್ ಟು ದೆಮ್ ಅಂತ ಅನ್ಸೋದು. ಇವಾಗ ಅದು ಕನ್ಫರ್ಮ್ ಆಗಿದೆ. ಸೊ ನಾನು ಪ್ರತಿ ಬರ್ಡೇ ದಿನ ನಂಗೆ ಇದೊಂದು ವಿಷಯ ಯೋಚನೆ ಮಾಡೋ ಹಾಗೆ ಮಾಡುತ್ತೆ. ಶುಡ್ ಐ ಆಲ್ಸೋ ಬಿಹೇವ್ ಮೈ ಏಜ್ ಆರ್ ಶುಡ್ ಐ ಬಿ ರಿಯಲ್ ಟು ಮೈ ಸೆಲ್ಫ್ ಅಂತ. ಆ ಒಂದೆರಡು ದಿನ ನಾನು ನಾನಾಗಿರಲ್ಲ. ಮೂರನೇ ದಿನ ಸ್ನಾನ ಮಾಡಿಕೊಂಡು ಕನ್ನಡಿ ಮುಂದೆ ನಿಂತಾಗ ನನಗೆ ನಾನೇ ಇಷ್ಟ ಆಗಲ್ಲ. ಸೊ ಐ ಸ್ಟಾರ್ಟ್ ಲೀವಿಂಗ್ ದ ವೇ ಐ ಯೂಸ್ ಟು ಬಿ. ಲೋ ದೀಪು, ಇನ್ನೂ ಹಂಗೆ ಇದೆಯಾ ಕಣ ನೀನು, ಸ್ವಲ್ಪನೂ ಸೀರಿಯಸ್ನೆಸ್ ಬಂದಿಲ್ಲ ನಿನಗೆ ಅಂತ ಕೆಲವರು ಹೇಳಿದಾಗ ಆ್ಯಕ್ಚುಲಿ ಇವರೆಲ್ಲ ರೆಫರ್ ಮಾಡೋ ಆ ಸೀರಿಯಸ್ನೆಸ್ ಅಂದ್ರೇನು? ಆರ್ ದೇ ರೆಫರಿಂಗ್ ಟು ದ ಮನಿ ಸ್ಟೇಟಸ್? ಗೊತ್ತಿಲ್ಲ. ಇಫ್ ದಟ್ ಈಸ್ ದ ಥಿಂಗ್, ಆ ಸೋ ಕಾಲ್ಡ್ ಬಿಗ್ ಲೆವೆಲ್ ಮನಿ ಸ್ಟೇಟಸ್ ಬಂದಾಗಲೂ ನನ್ನ ಈ ಹುಡುಗಾಟಿಕೆನ ಬಿಡೋ ವ್ಯಕ್ತಿ ನಾನಲ್ಲ ಅನ್ನೋದು ನನಗಿರೋ ಕ್ಲಾರಿಟಿ. ಹುಡುಗಾಟಿಕೆ ಆಡಿದ್ರು ವಯಸ್ಸಾಗೋದು ತಪ್ಪಲ್ಲ, ಸೀರಿಯಸ್ ಆಗಿದ್ರು ವಯಸ್ಸಾಗೋದು ತಪ್ಪಲ್ಲ. ಯಾವಾಗ ನಾನು ಈ ಕೂದಲು ಇಷ್ಟೊಂದು ಬೆಳಗಾಯ್ತೋ ಗೊತ್ತೇ ಆಗಲಿಲ್ಲ. ನನಗೀಗ 44 ಆಯಿತು. 22ಕ್ಕೆ ಡೈರೆಕ್ಟರ್ ಆಗಬೇಕು ಅಂತ ಬೆಂಗಳೂರಿಗೆ ಬಂದೆ. 33ಕ್ಕೆ ನಾನು ಫಸ್ಟ್ ಡೈರೆಕ್ಟೋರಿಯಲ್ ಫಿಲಮ್ ಭಾಗ್ಯರಾಜ್ ರಿಲೀಸ್ ಆಯಿತು. 44ಕ್ಕೆ 4 ಸಿನಿಮಾಗಳನ್ನ ಡೈರೆಕ್ಷನ್ ಮಾಡಿದ್ದೀನಿ. ಲೈಫಲ್ಲಿ ಸಾಕಷ್ಟು ಡೇರಿಂಗ್ ಡಿಸಿಷನ್ಸ್ ಮಾಡಿದ್ದೀನಿ. ಅದರಲ್ಲಿ ಕೆಲವು ಕೈ ಹಿಡಿದಿದೆ, ಕೆಲವು ಕೈ ಸುಟ್ಟಿದೆ. ಆದರೆ ಐ ವಾಸ್ ಡೇರ್ ಎನಫ್ ಟು ಮೇಕ್ ದೋಸ್ ಡಿಸಿಷನ್ಸ್ ಅನ್ನೋ ಹೆಮ್ಮೆ ಇದೆ. ಸೊ ನೋ ಕಂಪ್ಲೇಂಟ್ಸ್. ನನಗೂ 2-3 ಲವ್ ಫೇಲ್ಯೂರ್ಸ್ ಆಗಿದೆ. ಡೀಪ್ ಲೆವೆಲಲ್ಲಿ ಹಾರ್ಟ್ ಬ್ರೇಕ್ ಆಗಿದೆ. ಸೈಕಲಾಜಿಕಲಿ ಡಿಸ್ಟರ್ಬ್ ಮಾಡಿದೆ. ಅದರಲ್ಲಿ ಕೆಲವನ್ನ ನಾನು ಸಿನಿಮಾದಲ್ಲಿ ಸೀನ್ಸ್ ಆಗಿ ಬರ್ತಿದ್ದೀನಿ, ಕೆಲವನ್ನ ಫ್ರೆಂಡ್ಸ್ ಹತ್ರ ಹೇಳ್ಕೊಂಡಿದ್ದೀನಿ, ಮತ್ತು ಇನ್ನು ಕೆಲವು ನನ್ನ ಬಾತ್ರೂಮಿನ ಕನ್ನಡಿಗಷ್ಟೇ ಗೊತ್ತು. ಇಲ್ಲಿ ತನಕ ದುಡ್ಡೇನು ಮಾಡಿಲ್ಲ, ಹಾಗಂತ ಸೋಮವಾರಿಯಾಗಿ ಒಂದಿನೂ ಕೂತಿಲ್ಲ. ಯಾವುದಾದ್ರೂ ಒಂದು ಪುಸ್ತಕ ಓದಿದ್ದೀನಿ, ಏನಾದರೂ ಬರ್ತಿದ್ದೀನಿ, ಎಡಿಟಿಂಗ್ ಕಲ್ತಿದ್ದೀನಿ, ಸೌಂಡ್ ಡಿಸೈನ್ ಕಲ್ತಿದ್ದೀನಿ, ಗ್ರಾಫಿಕ್ ಡಿಸೈನಿಂಗ್ ಕಲ್ತಿದ್ದೀನಿ, ಫಿಲಮ್ ನೋಡಿದ್ದೀನಿ, ಫಿಲಮ್ ಮಾಡಿದ್ದೀನಿ. ಹೆಂಡ್ತಿನ ಹೈಯರ್ ಸ್ಟಡೀಸ್ಗೆ UK ಕಳ್ಸೋಕ್ಕೆ ಏನು ಬೇಕೋ ಅದಕ್ಕೆ ಸಪೋರ್ಟಿವ್ ಆಗಿದ್ದೀನಿ. ಮೈಸೂರಲ್ಲಿ ಅಪ್ಪ ಮನೆ ಕಟ್ಟೋದಕ್ಕೆ ಕೈಲಾದಷ್ಟು ಜೊತೆ ನಿಂತಿದ್ದೀನಿ. ಇತ್ತೀಚೆಗೆ ಜಾಸ್ತಿ ಮೈಸೂರಲ್ಲಿ ಅಪ್ಪ ಅಮ್ಮನ ಜೊತೆನೇ ಇರ್ತೀನಿ. ಅದು ಅಪ್ಪ ಅಮ್ಮಂಗೆ ಖುಷಿ ಇದೆ, ಧೈರ್ಯ ಇದೆ, ನನಗೆ ತೃಪ್ತಿ ಇದೆ. ವಾರದಲ್ಲೊಂದು ಸಲ ನಾನು ಹೆಂಡ್ತಿ ಅಪ್ಪ ಅಮ್ಮನ ಮಾತಾಡ್ಸ್ಕೊಂಡು ಬರ್ತೀನಿ. ಅವರಿಗೂ ಅದು ಖುಷಿ ಇದೆ, ಧೈರ್ಯ ಇದೆ, ನನಗೆ ಇದು ತೃಪ್ತಿ ಇದೆ. ನನ್ನ ತಂಗಿ ಮಗಳಿಗೆ ನಾನು ಮಾಡೋ ತಮಾಷೆ ಅಂದರೆ ಇಷ್ಟ. ನಾನು ಅವಳಿಗೆ ಕೇಳೋ ಮ್ಯಾಥಮೆಟಿಕ್ಸ್ ಕ್ವಶನ್ಸ್ ಇಷ್ಟ. ನನ್ನ ಫ್ರೆಂಡ್ ಮಧುಕರ್ಗೆ ನಾನಂದರೆ ತುಂಬಾ ಇಷ್ಟ. ಇವತ್ತಿಗೂ ಕಾಲ್ ಮಾಡಿದ್ರೆ ಒಪ್ಪಿಸೋರು ಆನ್ಸರ್ ಮಾಡಿ ಮಾತಾಡ್ತಾರೆ, ಮನೆ ಕರೀತಾರೆ, ಚೆನ್ನಾಗಿ ಮಾತಾಡಿಸ್ತಾರೆ. ಸಿನಿಮಾ ಇಂಡಸ್ಟ್ರಿಲಿ ನಾನೊಬ್ಬ ಇದ್ದೀನಿ ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ. ಆದರೆ ಗೊತ್ತಿರೋ ಅಷ್ಟು ಜನ ದೀಪಕ್ ಒಬ್ಬರು ಸಖತ್ ಟೆಕ್ನಿಷಿಯನ್, ವೆರಿ ಟ್ಯಾಲೆಂಟೆಡ್, 100% ನಿಮ್ಗೊಂದು ಟೈಮ್ ಬಂದೇ ಬರುತ್ತೆ ನೋಡ್ತಾ ಇರಿ ಅಂತ ಪ್ರೀತಿ ತೋರಿಸ್ತಾರೆ, ಕಣ್ಣಲ್ಲಿ ನೀರು ತುಂಬಿಸ್ತಾರೆ, ಎದೆ ಭಾರ ಮಾಡ್ತಾರೆ. ಇಲ್ಲಿ ತನಕ ನ್ಯೂ ಇಯರ್ಗೆ ಬರ್ಡೇಗೆ ಅಂತ ನಾನೇನು ರೆಸೊಲ್ಯೂಷನ್ ಮಾಡಿಲ್ಲ. ಆದರೆ ಈ 44ಕ್ಕೆ ಕೆಲವು ವಿಷಯಗಳನ್ನ ತುಂಬಾ ಸೀರಿಯಸ್ ಆಗಿ ಕನ್ಸಿಡರ್ ಮಾಡೋದಕ್ಕೆ ಮನಸ್ಸು ಮಾಡಿದ್ದೀನಿ. ಈ ವರ್ಷದಿಂದ ತುಂಬಾ ಓದಬೇಕು. ಅಟ್ಲೀಸ್ಟ್ ತಿಂಗಳಲ್ಲಿ 2 ಪುಸ್ತಕನಾದರೂ ಮುಗಿಸ್ಬೇಕು. ಕಮ್ಮಿ ಬರೀಬೇಕು, ಅದಕ್ಕಿಂತ ಕಮ್ಮಿ ಫೋನ್ ಯೂಸ್ ಮಾಡಬೇಕು. ಶುಗರ್ ಕಟ್ ಡೌನ್ ಮಾಡಬೇಕು. ಆದರೆ ಐ ಶುಡ್ ಮೇಕ್ ಶ್ಯೂರ್ ಟು ರಿಮೈನ್ ಸ್ವೀಟ್ ಆ್ಯಸ್ ಐ ಆಮ್. ಕಡೆಯದಾಗಿ, ದಿಸ್ ಈಸ್ ಹೌ ಐ ಲೈಕ್ ಟು ಕನ್ಕ್ಲೂಡ್ ಮೈ ಲೈಫ್. ಜೊತೆಯಲ್ಲಿದ್ದವರು ಗೆದ್ದರು ಅಂದ ಮಾತ್ರಕ್ಕೆ ನಾನು ಸೋತೆ ಅಂತಲ್ಲ, ನಾನು ಗೆದ್ದಾಗ ಅವರು ಸೋತರು ಅಂತಲ್ಲ. ಅವರ ಗೆಲುವು ಅವರಿಗೆ, ನನ್ನ ಗೆಲುವು ನನಗೆ. ಕಮ್ಮಿ ಮಾಡಬೇಕು ಓವರ್ ಥಿಂಕಿಂಗ್, ಡೈವರ್ಟ್ ಇಟ್ ಬೈ ಓವರ್ ವರ್ಕಿಂಗ್. ಈ ಭೂಮಿ ಮೇಲಿರೋದು 4 ದಿನ, ಕೊನೆಗೆ ಎತ್ಕೊಂಡು ಹೋಗೋರು 4 ಜನ. ತುಂಬಾ ಕಷ್ಟ ಎಲ್ಲನೂ ತ್ಯಜಿಸಿ ಹೋಗೋದು ಋಷಿಯಾಗಿ. ಅದಕ್ಕಿಂತ ಆ್ಯಕ್ಚುಲಿ ಈಸಿ ಎಲ್ಲರ ಜೊತೆ ಎಲ್ಲದರ ಜೊತೆ ಇರುವುದು ಖುಷಿಯಾಗಿ. 44 ತನಕ ನನ್ನ ಜೊತೆ ನಿಂತಂಥ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಆದಷ್ಟು ಬೇಗ ಸೇರೋಣ, ಪಾರ್ಟಿ ಮಾಡೋಣ. ಬಿಲ್ ಈಸ್ ಆನ್ ಮೀ. ಬೈ ದ ವೇ, ನಾನು ಇದನ್ನು ಹುಡುಗಾಟಿಕೆಗೆ ಹೇಳ್ತಾ ಇಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಸಿಗೋಣ, ಎದೆ ಮಟ್ಟಿಗೆ ತಿನ್ನೋಣ, ಹೊಟ್ಟೆ ತುಂಬ ನಗೋಣ. ಟೇಕ್ ಕೇರ್.